ಮಾರ್ಚ್ 19ರಂದು ಯುಗಾದಿಯಿಂದ ಸತತ 4 ದಿನಗಳ ಕಾಲ ಬ್ಯಾಂಕ್ ಸೇವೆ ಇರುವುದಿಲ್ಲ. ಚೆಕ್ ಕ್ಲಿಯರೆನ್ಸ್ ವಿಳಂಬವಾಗುವ ಸಾಧ್ಯತೆ ಇದೆ. ಆದರೆ ಆನ್ಲೈನ್ ವಹಿವಾಟಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಸಾಲು ರಜೆ ಇರುವುದರಿಂದ ಎಟಿಎಂಗಳಲ್ಲಿ ನಗದು ಕೊರತೆ ಉಂಟಾಗುವ ಭೀತಿ ಇದೆ. ಮಾರ್ಚ್ ತಿಂಗಳ ಅಂತ್ಯ ಬಂತು. ಇಎಂಐ ಕಟ್ಟಬೇಕಾ, ಯಾರಿಗಾದರೂ ದೊಡ್ಡ ಮೊತ್ತದ ಚೆಕ್ ಕೊಡಬೇಕಾ, ಅಥವಾ ಬ್ಯಾಂಕ್ನಲ್ಲಿ ಖುದ್ದಾಗಿ ಹೋಗಿ ನೀವೇ ಮಾಡಿಸಬೇಕಾದಂತಹ ಪಾಸ್ಬುಕ್ ಎಂಟ್ರಿ ಅಂತಹ ಕೆಲಸಗಳಿವೆಯಾ? ಹಾಗಿದ್ರೆ ವಿಳಂಬ ಮಾಡದೆ ಇಂದೇ ಅಥವಾ ನಾಳೆಯೇ ಆ ಕೆಲಸಗಳನ್ನು ಮುಗಿಸಿಕೊಳ್ಳಿ. ಏಕೆಂದರೆ RBI ಪ್ರಕಟಿಸಿರುವ ರಜಾ ಪಟ್ಟಿಯ ಪ್ರಕಾರ ಇದೇ ವಾರ ಬ್ಯಾಂಕ್ಗಳಿಗೆ ಸಾಲು ರಜೆಗಳು ಎದುರಾಗುತ್ತಿವೆ. ಕರ್ನಾಟಕದ ಅತಿ ದೊಡ್ಡ ಹಬ್ಬವಾದ ಯುಗಾದಿ ಹಬ್ಬ ಈ ಬಾರಿ ಮಾರ್ಚ್ 19ರಂದು ಗುರುವಾರ ಬಂದಿದೆ. ಅಂದು ರಾಜ್ಯದಾದ್ಯಂತ ಬ್ಯಾಂಕ್ಗಳಿಗೆ ಸರ್ಕಾರಿ ರಜೆ ಇದೆ. ಇನ್ನು ಮರುದಿನ ಶುಕ್ರವಾರ ಮತ್ತು ಗುರುವಾರ ರಂಜಾನ್ ಹಬ್ಬದ ಪ್ರಯುಕ್ತ ದೇಶದ ಬಹುತೇಕ ಕಡೆ ರಜೆ ಇರಲಿದೆ. ಅದರ ಮಾರನೇ ದಿನ ಭಾನುವಾರ ಆಗಿರುವುದರಿಂದ ಸಾಮಾನ್ಯವಾಗಿ ರಜೆ ಇದ್ದೇ ಇರುತ್ತೆ. ಹೀಗಾಗಿ ಗುರುವಾರದಿಂದ ಭಾನುವಾರದವರೆಗೆ ಸತತ 4 ದಿನಗಳ ಕಾಲ ನೀವು ಬ್ಯಾಂಕ್ ಮೆಟ್ಟಿಲು ಹತ್ತುವಂತಿಲ್ಲ. ವೀಕೆಂಡ್ ರಜೆಗಳ ಜೊತೆಗೆ ಪ್ರಮುಖ ಹಬ್ಬಗಳು ಕೂಡ ಅಂಟಿಕೊಂಡೇ ಬಂದಿರುವುದರಿಂದ ಸತತ 4 ದಿನಗಳ ಕಾಲ ಬ್ಯಾಂಕ್ ಬಾಗಿಲು ಮುಚ್ಚಿರುತ್ತದೆ.